ರವಿ, ಅವ್ರಿಬ್ರಿಗೂ ಊಟ ಕೊಟ್ರಾ? ಹ್ಞೂ ಮೇಡಮ್, ಅದಕ್ಕೆ ಹೋಗಿದ್ದೆ ಊಟ ಕೊಟ್ಟು ಬರೋಣ ಅಂತ ಹೇಳಿ. ಆದರೆ ಆ ನೇತ್ರ ಅನ್ನೋರು ತುಂಬ ಅಳ್ತಾ ಇದ್ದಾರೆ ಮೇಡಮ್. ಏನೋ ಅವ್ರಿಗೆ ಬೇಲ್ ಸಿಗಲ್ಲ ಅನ್ನೋದು ಅವರಿಗೆ ನಿಜ ಗೊತ್ತಾಗಿದೆ. ನಿನ್ನೆ ಯಾರೋ ಅವ್ರ ಅತ್ತೆರೋ ಯಾರೋ ಬಂದಿದ್ರಲ್ಲ, ಅವರು ನಿಜ ಹೇಳ್ಬಿಟ್ಟಿದ್ದಾರಂತೆ. ಅದಕ್ಕೆ ತುಂಬ ಅಳ್ತಾ ಇದ್ದಾರೆ ಮೇಡಮ್. ನಾನು ಜೈಲಾಗೆ ಇರಬೇಕಾಗುತ್ತೆ ಅಂತನ, ಊಟನೂ ಬೇಡ ಏನು ಬೇಡ, ನಾನು ಸತ್ತೋಗ್ತೀನಿ ಇಲ್ಲೇ ಅಂತನ ಹೇಳ್ತಾ ಇದ್ರು ಮೇಡಮ್. ಹೌದಾ? ಅವ್ರಿಗೆ ಗೊತ್ತಾಗೋಯ್ತಾ ಬೇಲ್ ಸಿಗಲ್ಲ ಅನ್ನೋದು? ಹ್ಞೂ ಮೇಡಮ್, ಅದು ಗೊತ್ತಾಗಿರೋದಕ್ಕೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಕಣ್ಣೆಲ್ಲ ಕೆಂಪುಗಾಗಿದೆ. ಹಂಗೇನೆ ಊಟನೂ ಮಾಡ್ತಾ ಇಲ್ಲ ಅವರು. ನನಗೆ ಊಟ ಬೇಡ ಏನು ಬೇಡ ಅಂತ ಹೇಳಿ ಅಳ್ತಾ ಇದ್ರು ಒಂದೇ ಸಮಕ್ಕೆ. ಅವ್ರ ತಾತ ಅವರು ಸಮಾಧಾನ ಮಾಡ್ತಾ ಇದ್ರು, ಹೋದ್ರೆ ಹೋಗ್ಲಿ ಊಟ ಮಾಡಮ್ಮ ಅಂತೇಳಿ. ನಾನು ಹೇಳಿ ಬಂದೆ, ಏನೂ ಆಗಲ್ಲಮ್ಮ, ಊಟ ಮಾಡು, ಈಗ ಮುಂದೆ ಯೋಚನೆ ಮಾಡಿವಂತೆ, ಈಗ ಅಳ್ತಾ ಕೂಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಬಂದಿದ್ದೀನಿ ಊಟ ಕೊಟ್ಟು. ಹೌದಾ? ಈಗತ್ರ ಏನ್ ಪ್ರಯೋಜನ? ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು, ಹಿಂಗೆಲ್ಲ ಮಾಡಬಾರ್ದು ಅಂತನ. ಈಗಲಾದ್ರೂ ಅವ್ರ ತಪ್ಪು ಅವ್ರಿಗೆ ಅರ್ಥ ಆಗಿದ್ರೆ ಒಳ್ಳೇದು. ಸರಿ ಸರಿ, ಆ ಲಕ್ಷ್ಮಿ ಅವರು ಕಾಂಪ್ರಮೈಸ್ ಆದ್ರೆ ಇವ್ರು ಬಿಡುಗಡೆ ಆಗ್ತಾರೆ, ಇಲ್ಲ ಅಂದ್ರೆ ಇವರಿಗೆ ಶಿಕ್ಷೆ ಆಗುತ್ತೆ ಅಷ್ಟೇನೆ. ಅವರು ಕಾಂಪ್ರಮೈಸ್ ಆಗ್ಬೋದು ಮೇಡಮ್, ಆದರೆ ಇವರು ನೇತ್ರ ಅವ್ರ ತಂದೆ ತಾಯಿ ಇದಾರಲ್ಲ, ಸಿದ್ದಪ್ಪ ಅವರು ಮತ್ತೆ ಆ ಕಾಳಮ್ಮ ಅವ್ರು ಹೋಗಿ ಕೇಳ್ಕೊಬೇಕಲ್ಲ ಅವ್ರನ್ನ. ಅವ್ರಿಗೆ ಅಹಂಕಾರ, ನಾವು ದೊಡ್ಡ ಸಾವುಕಾರು ಅಂತ ಹೇಳಿ. ಅವರು ಅಂತ ಲಕ್ಷ್ಮಿ ಅವ್ರ ಕಾಲು ಹಿಡಿತಾರ ಹೋಗಿ ತಪ್ಪಾಯ್ತು ಅಂತ ಹೇಳಿ. ಅವ್ರು ಕೇಳಲ್ಲ, ಅವ್ರು ಕ್ಷಮಿಸಲ್ಲ. ಇವರು ಜೈಲಾಗಿರೋದೆ ಕಾಯಂ. ಅದು ಸರಿನೇ ಬಿಡಿ, ಅಹಂಕಾರ ಇದ್ರೆ ಯಾವುದು ಆಗಲ್ಲ. ಅದಕ್ಕೆ ಅಹಂಕಾರ ಬಿಟ್ಟು ಜೀವನ ಮಾಡ್ಬೇಕು, ಎಲ್ಲಾರ ಜೊತೆಗೂ ಹೊಂದಾಣಿಕೆ ಮಾಡ್ಕೊಂಡು. ನೋಡೋಣ ಇರಿ, ಅವ್ರ ಹಣೆ ಬರ ಹೆಂಗಿರುತ್ತೋ ಏನು. ಕಾಂಪ್ರಮೈಸ್ ಆದ್ರೂ ಆಗ್ಬೋದು, ಅವ್ರು ಹೋಗಿ ಕೇಳ್ಕೊಂಡಿರ್ಬೋದು. ಏನಾದ್ರೂ ಬಂದ್ರೆ ಕೇಸ್ ವಾಪಸ್ ತಗೊಂಡ್ರೆ ಇವರು ಬಿಡುಗಡೆ ಹಾಕ್ತಾರೆ, ಇಲ್ಲ ಅಂದ್ರೆ ನಾವು ನೀವು ಏನ್ ಮಾಡಕ್ಕಾಗುತ್ತೆ ಹೇಳಿ ರವಿ? ಅಲ್ವಾ? ಹೌದು ಮೇಡಮ್, ಅಹಂಕಾರಕ್ಕೆ ಶಿಕ್ಷೆನೇ ಮದ್ದು. ಶಿಕ್ಷೆ ಆದ್ರೆ ಆಮೇಲೆ ಆದ್ರೂ ಅವ್ರ ಅಹಂಕಾರ ಕಡಿಮೆ ಆಗ್ಬೋದು ಬಿಡಿ. ಒಳಗಡೆ ಬರ್ಬೋದಾ ಸರ್? ಮೇಡಮ್ ಬನ್ನಿ ಒಳಗಡೆ. ಯಾರದು? ಯಾರೇ ನೀವು? ಏನಾಗ್ಬೇಕಾಗಿತ್ತು? ಮೇಡಮ್ ಅವರೇ, ನನ್ನ ಹೆಸರು ಭಾಗ್ಯಮ್ಮ ಅಂತ ಹೇಳಿ. ನಮ್ಮ ಅಪ್ಪನ ಹೆಸರು ವಿವೇಕಪ್ಪ, ನಮ್ಮ ಅಮ್ಮನ ಹೆಸರು ರಂಗಮ್ಮ ಅಂತ ಹೇಳಿ ಮೇಡಮ್ ಅವರೇ. ನಾನು 9ನೇ ಕ್ಲಾಸ್ ವರೆಗೂ ಓದಿದ್ದೀನಿ ಮೇಡಮ್ ಅವರೇ. ಹಂಗೇನೆ ನಾನು ಮದುವೆ ಆಗಿದ್ದೀನಿ. ನನ್ನ ರಾಮನಹಳ್ಳಿ ಕೊಟ್ಟೈತಿ. ನನ್ನ ಗಂಡನ ಹೆಸರು ಚಂದ್ರಪ್ಪ ಅಂತ ಹೇಳಿ, ನಮ್ಮ ಅತ್ತೆ ಹೆಸರು ಹುಚ್ಚಮ್ಮ ಅಂತ ಹೇಳಿ. ಅವಳೊಂದಿಟ್ಟು ಹುಚ್ಚ ಆಡ್ದಂಗೆ ಆಡ್ತಾಳೆ, ಹೆಸರಿಗೆ ತಕ್ಕಂಗೆ ಮೇಡಮ್ ಅವರೇ. ಅಯ್ಯ, ಇದ್ಯಾರು ರವಿ? ಈ ಅಮ್ಮಗೆ ಹುಚ್ಚಿಗೆ ತಿಡ್ದೈತ ಹೆಂಗೆ? ಯಾರು ಅಂತ ಕೇಳಿದಕ್ಕೆ ಇಷ್ಟೆಲ್ಲ ಹೇಳ್ತೈತೆ, ಅಪ್ಪನ ಹೆಸರು ಅಮ್ಮನ ಹೆಸರು, ಅಷ್ಟು ಓದಿದ್ದೀನಿ ಇಷ್ಟು ಓದಿನಿ ಅಂತ ಹೇಳಿ. ಯಾರು ಇವರು? ಯಾಕೆ ಬಂದಿದ್ದಾರೆ ಇಲ್ಲಿಗೆ? ಯಾರೋ ಗೊತ್ತಿಲ್ಲ ಮೇಡಮ್ ಅವರೇ, ಯಾರೋ ಹಳ್ಳಿಯವ್ರು ಇರ್ಬೇಕೇನು, ಯಾಕೋ ಬಂದೇವ್ರಿ. ಯಾರು ನೀವು ಅಂತ ಕೇಳಿದಕ್ಕೆ ಅವ್ರು ಫುಲ್ ಬಯೋಡೇಟಾನೇ ಹೇಳ್ತಾ ಇದ್ದಾರೆ. ಅಲ್ಲಮ್ಮ, ನೀನು ಈ ಪೊಲೀಸ್ ಸ್ಟೇಷನಿಗೆ ಯಾಕೆ ಬಂದಿದ್ಯಾ ಅಂತ ಹೇಳು ಸಾಕು. ನಿನ್ನ ಹೆಸರು ಹೇಳಿ. ನಿಮ್ಮ ವಂಶ ವೃಕ್ಷ ಎಲ್ಲ ನಮಗೇನು ಬೇಕಾಗಿಲ್ಲ, ನೀನು ಯಾಕೆ ಬಂದಿದ್ಯಾ ಅದನ್ನ ಹೇಳು ಸಾಕು. ಏಯ್ ಸೋಡ ಬುಡ್ಡಿ, ನೀನು ಹಿಂದಕ್ಕೆ ಬಾರಿ. ಅವ್ರು ಏನು ಕೇಳ್ತಾರೆ ಏನು ಅರ್ಥ ಆಗಲ್ಲ. ಇಡೀ ವಂಶ ವೃಕ್ಷನೇ ಹೇಳ್ತಾ ಇದ್ದಾಳೆ ಅಲ್ಲಿ ನಿಂತ್ಕೊಂಡು. ಹಿಂದಕ್ಕೆ ಬಾಯಿಲಿ, ನಾನು ಮಾತಾಡ್ತೀನಿ. ಅಯ್ಯ, ಯಾರು ನೀನು ಅಂತ ಕೇಳಿರು, ಅದಕ್ಕೆ ನಾನು ಹೇಳಿದೆ ನಮ್ಮ ಅಪ್ಪನ ಹೆಸರು ಅಮ್ಮನ ಹೆಸರು ಗಂಡನ ಹೆಸರು ಎಲ್ಲ ಹೇಳಿ, ಎಲ್ಲ ಕೇಳ್ತಾರೆ ಅಂತ ಹೇಳಿ. ಓ ಲಕ್ಷ್ಮಿ ಅವರೇ, ನೀವಾ? ಬನ್ನಿ. ಯಾರು ಇವರು? ನಿಮ್ಮೂರವರಾ? ಹ್ಞೂ ಮೇಡಮ್ ಅವರೇ, ನಮ್ಮೂರೇ ಇವಳ್ದು. ಸುಮ್ಮನೆ ಜೊತೆ ಕರ್ಕೊಂಬಂದಿದ್ದೆ, ಅವಳಿಗೆ ಒಂದು ಸ್ವಲ್ಪ ಗೊತ್ತಾಗಲ್ಲ, ಅದಕ್ಕೆ ಹಂಗೆಲ್ಲ ಹೇಳ್ಬಿಟ್ಲು. ಏನು ತಪ್ಪು ತಿಳ್ಕೊಬೇಡ್ರಿ ಮೇಡಮ್ ಅವರೇ. ಎಂದು ಬಂದಿಲ್ಲ ಅನ್ಸುತ್ತೆ ಪೊಲೀಸ್ ಸ್ಟೇಷನ್ಗೆ ಅವರು, ಅದಕ್ಕೆ ಹಂಗೆ ಗಾಬರಿಯಾಗಿ ಹಂಗೆಲ್ಲ ಎಲ್ಲರ ಹೆಸರು ಹೇಳಿದ್ದಾರೆ. ಅದ್ರದೇನು ತಪ್ಪಿಲ್ಲ ಬಿಡಿ. ಸರಿ, ನೀವ್ಯಾಕೆ ಬಂದಿದ್ದು? ಏನಾಯ್ತು? ಕೇಸ್ ಏನಾದರೂ ವಾಪಸ್ ತಗೊಳಕ್ ಬಂದ್ರಾ? ಕಾಂಪ್ರಮೈಸ್ ಮಾಡ್ಕೊಂಡ್ರಾ ಅವ್ರ ಜೊತೆ? ಹ್ಞೂ ಮೇಡಮ್ ಅವರೇ, ನೀವು ಹೇಳೋದು ಸತ್ಯನೇ. ಇವಳು ಎಂದು ಪೊಲೀಸ್ ಸ್ಟೇಷನ್ ಬಂದಿಲ್ಲ, ಅದಕ್ಕೆ ಹಂಗೆಲ್ಲ ಹೇಳೇಳೆ. ಏನು ತಪ್ಪು ತಿಳ್ಕೊಬೇಡ್ರಿ. ನಾನು ಇವಳು ಚಿಕ್ಕ ವಯಸ್ಸಿಂದ ಫ್ರೆಂಡು ಮೇಡಮ್ ಅವರೇ. ಅವ್ರ ಮನೇನು ಒಂದೇನೆ, ಗಂಡನ ಮನೆ ಊರುನು ಒಂದೇ ನಮ್ಮಿಬ್ರು. ಓ, ಚೈಲ್ಡ್ಹುಡ್ ಫ್ರೆಂಡ್ಸ್ ನೀವಿಬ್ರು? ವೆರಿ ಗುಡ್. ನೋಡಿ, ನಿಮ್ ಜೊತೆ ಅವ್ರನ್ನೂ ಕರ್ಕೊಂಡ್ ಬಂದಿದ್ದೀರಾ. ಏನ್ ವಿಚಾರ, ಏನ್ ವಿಷಯ ಹೇಳಿ? ಏನಿಲ್ಲ ಮೇಡಮ್ ಅವರೇ, ಆವಾಗಲೇ ನೀವು ಹೇಳಿರಲ್ಲ ಯಾತನ ಕ್ಯಾಂಪ್ ರೈಸು ಅಂತಾನ, ಅದನ್ನೇನೆ ಮಾಡ್ಕೊಂಡೆ ಅವಳೆ. ಅದಕ್ಕೇನೆ ಆ ನೇತ್ರನು ಆ ತಾತನು ಬಿಡ್ಸಾಕಂತ ಬಂದಿದೀವಿ ನಾವಿಬ್ರು. ಕ್ಯಾಂಪ್ ರೈಸ್ ಮಾಡ್ಕೊಂಡವಳೆ ಅವ್ರ ಜೊತೆಗೆ ಅವಳು. ಏನು ಕ್ಯಾಂಪ್ ರೈಸ್ ಅಂದ್ರೆ ಏನಮ್ಮ ಹಿಂಗ್ ಮಾತಾಡ್ತಾ ಇದೀಯಾ? ರವಿ, ಅವರು ಹೇಳ್ತಾ ಇರೋದು ಕಾಂಪ್ರಮೈಸ್ ಅಂತನ. ನಾನು ಅವಾಗಲೇ ಹೇಳಿದ್ನಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ನಲ್ಲ ಲಕ್ಷ್ಮಿ ಅವ್ರಿಗೆ, ಅದನ್ನೇ ಹೇಳ್ತಾ ಇದ್ದಾರೆ. ಅವ್ರಿಗೆ ಹೇಳಕ್ ಬರ್ತಿಲ್ಲ ಅಷ್ಟೇನೆ. ಏಯ್ ಭಾಗ್ಯಮ್ಮ, ಬಾಯಿ ಮುಚ್ಕೊಂಡಿರಕ್ಕೆ ಏನ್ ತಾಂತಿ? ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕ, ನಾನೆಲ್ಲ ಮಾತಾಡ್ತೀನಿ. ಅಲ್ಲ, ಏನ್ ಹೇಳಿರಿ ಎಂಬುದು ಅರ್ಥ ಆಗಲ್ಲ, ಏನೂ ಇಲ್ಲ. ಸುಮ್ಮನೆ ಏನೇನೋ ಹೇಳಿ ಎಡವಟ್ ಮಾಡ್ತೀಯಲ್ಲ, ಎಡವಟ್ಟು. ನಿನ್ ಯಾಕನ ಕರ್ಕೊಂಬನ್ನು ಅನ್ನಿಸ್ತೈತಿ. ಅದು ಕ್ಯಾಂಪ್ರೈಸ್ ಅಲ್ಲ, ಕಾಂಪ್ರಮೈಸ್ ಅಂದ್ರೆ ಇದು ಇಬ್ರು ಒಪ್ಪಂದ ಮಾಡ್ಕೊಂಡ್ರ ಅಂತ ಕೇಳ್ತಾ ಇರೋದು ಅವರು. ಬಾಯಿ ಮುಚ್ಕೊಂಡು ನಿಂತ್ಕ, ನಿನ್ಗೆ ಅರ್ಥ ಆಗಲ್ಲ ಅದು. ಸುಮ್ಕು ಕಳೆ, ನಾನು ಓದಿದ್ದೀನಿ, ನನಗೂ ಗೊತ್ತೈತಿ. ಇವಳ ಹಬ್ಳಿಗೆ ಏನ ಇಂಗ್ಲೀಷ್ ಗೊತ್ತಾಗದು. ನಾನು ನಿನ್ ಜೊತೆಗೆ ತಾನೇ ಓದಿರೋದು. ಅಲ್ಲ, ಜೊತೆಗೆ ಓದ್ದಾರ ಎಲ್ಲಾರು ಬುದ್ಧಿವಂತರೇ ಆಗಿರ್ತಾರ? ಒಂದೇ ಕ್ಲಾಸ್ನಾಗ ಓದಿರೋರು ಎಲ್ಲಾರು ಫಸ್ಟ್ ರ್ಯಾಂಕ್ ಬರ್ತಾರ ಹೇಳು?
ಫೇಲ್ ಆಗೋರು ಇರ್ತಾರೆ, ಫಸ್ಟ್ ರ್ಯಾಂಕ್ ಬರೋರು ಇರ್ತಾರೆ, ಬರೀ ಪಾಸ್ ಆಗೋರು ಇರ್ತಾರೆ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕ, ನನಗೂ ನಿನ್ಗೂ ಒಂದೇ ಅಲ್ಲ. ಆತ್ ಬಿಡಮ್ಮ, ಜೊತೆಗೆ ಬಂದಿರತ್ತೆ ನೋಡು ಹೆಂಗ್ ಬೈತೀಯ ನೀನು. ಇನ್ನೇಂದು ಬರಲ್ಲ ಬಿಡು ನಿನ್ ಜೊತೆಗೆ. ಏನೋ ಕರ್ದಲ್ಲ ಒಬ್ಳೆ ಹೋಗ್ತೀಯ ಅಂತೇಳಿ ಜೊತೆಗೆ ಬಂದ್ರೆ ನನ್ನೇ ಬೈತೀಯ. ಅಯ್ಯೋ ಭಾಗ್ಯಮ್ಮ, ನಾನು ನಿನಗೆ ಬೈತಿಲ್ಲ, ಸುಮ್ಮನೆ ನಿಂತ್ಕ. ನೀನು ಏನೇನೋ ಹೇಳಿದ್ರೆ ಅವ್ರು ನಗ್ತಾರೆ ನೋಡಲ್ಲಿ ಪೊಲೀಸ್ನವ್ರು ಎಲ್ಲಾರನ್ನು. ಅದಕ್ಕೇನೆ ನನ್ಗೊಂಥರ ಮುಜುಗರ ಆದಂಗೆ ಆಗುತ್ತೆ. ನೀನ್ ಏನೇನೋ ಹೇಳ್ತೀಯ, ಅದಕ್ಕೇನೆ ಹೇಳಿದ್ದು. ನಾನು ನೀನ್ ಬೈತಿಲ್ಲ, ಸುಮ್ಮನೆ ನಿಂತ್ಕ ಹೋಗೋಣ, ನೀನ್ ಮಾತಾಡ್ಬೇಡ ಅಂತ ಹೇಳಿದ್ದ ಅಷ್ಟೇನೆ. ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ಬಿಡ್ರಿ ಲಕ್ಷ್ಮಿ ಅವರೇ, ನಾವೇನು ತಪ್ಪು ತಿಳ್ಕೊಂಡಿಲ್ಲ. ಅವ್ರನ್ನೇನು ಏನು ಅನ್ನಕ್ ಹೋಗ್ಬೇಡಿ. ಏನ್ ಮಾಡಕ್ಕಾಗುತ್ತೆ, ಒಬ್ಬೊಬ್ರು ಹಂಗಿರ್ತಾರೆ, ಮಾತಾಡ್ತಾರೆ ಬಿಡಿ, ಏನ್ ಪರವಾಗಿಲ್ಲ. ಈಗ ಹೇಳಿ, ಕಾಂಪ್ರಮೈಸ್ ಮಾಡ್ಕೊಂಡ್ರಾ ಇಲ್ವಾ? ಅಲ್ಲ, ನಾನಿನ್ನೇನು ಹೇಳ್ದೆ, ನಾನು ಅದನ್ನೇ ಹೇಳಿದ್ದು, ಕ್ಯಾಂಪ್ರೈಸು ಅಂತಾನೆ. ಬೈತಾಳ ನೋಡ್ ಲಸ್ ಮಕ್ಕ, ನಿನಗೆ ಇವಾಗ ಗೊತ್ತಾಗಲ್ಲ ಅಂತಾನೆ. ಮೇಡಮ್ ಅವರೇ, ಬಂದಿದ್ರು ಸಾವುಕಾರ ಸಿದ್ದಪ್ಪರು ಮತ್ತೆ ಕಾಳಮ್ಮರು ನಮ್ಮ ಮನೆ ಹತ್ರನೇ ಬಂದು ಮಾಡಿರೋ ತಪ್ಪಾಯ್ತು, ಕಾಲ್ ಸರಿ ಮಾಡ್ಸಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಹೇಳಿ ಎಲ್ಲ ಮಾತಾಡ್ಕೊಂಡು ದುಡ್ಡನ್ನು ಕೊಟ್ಟು ಹೋದ್ರು ಮೇಡಮ್. ಅದಕ್ಕೆ ನಾವು ಕೇಸ ವಾಪಸ್ ತಕೊಂಬನ ಅಂತ ಹೇಳಿ ಬಂದಿದೀವಿ ಈಗ. ಹೌದಾ, ನಿಮ್ಮ ಹತ್ರ ಕ್ಷಮೆ ಕೇಳಕ್ ಬಂದಿದ್ದೆ ಅವರು ನಿಮ್ಮ ಮನೆ ಹತ್ರ? ನಾವು ಇದೇ ತಾನೇ ನೀವು ಬರೋದಕ್ಕೂ ಮುಂಚೆಲೆ ನಾನು ರವಿ ಅದನ್ನೇ ಮಾತಾಡ್ತಾ ಇದ್ವಿ. ಅಲ್ಲ, ಇವರು ಕಾಂಪ್ರಮೈಸ್ ಮಾಡ್ಕೊಂತಾರ ನಿಜವಾಗ್ಲೂ? ಅವ್ರಿಗೆ ನೋಡಿದ್ರೆ ಎಷ್ಟೊಂದು ಅಹಂಕಾರ ಐತೆ ಸಾವುಕಾರು ಅಂತ ಹೇಳಿ. ಲಕ್ಷ್ಮಿ ಅವ್ರ ಕ್ಷಮೆ ಕೇಳಲ್ಲ ಅವರು ಯಾವುದೇ ಕಾರಣಕ್ಕೂ ಅಂತ ಹೇಳಿ ತಿಳ್ಕೊಂಡಿದ್ವಿ. ನಿಜವಾಗ್ಲೂ ಅವರು ನಿಮ್ಮ ಮನೆ ಹತ್ರನೇ ಬಂದು ಕ್ಷಮೆ ಕೇಳಿದ್ರಾ? ಅಯ್ಯೋ ಮೇಡಮ್ ಅವರೇ, ಅವ್ರ ಬುದ್ಧಿ ನಿಮಗೂ ಚೆನ್ನಾಗಿ ಗೊತ್ತಲ್ಲ. ಸಾವುಕಾರರು ಅಂತ ಮೆರಿತಾನೆ ಅವ್ನು, ಸಾವುಕಾರ ಸಿದ್ದಪ್ಪನು ಕಾಳಮ್ಮನು. ಅವರು ಅಷ್ಟು ಸುಲಭನಾಗಿ ನನ್ನ ಹತ್ರ ಕ್ಷಮೆ ಕೇಳಕ್ ಬಂದ್ಬಿಡ್ತಾರ? ಬೇಲ್ ತಗೋಬೇಕು ಅಂತನ ದುಡ್ಡೆಲ್ಲ ಕಾಳ್ಕೊಂಡು ಲಾಯರಿಗೆ ದುಡ್ಡು ಕೊಟ್ಟು ಆ ಲಾಯರ್ ಹತ್ರ ಜಗಳ ಮಾಡ್ಕೊಂಡು ಕೊನೆಗೆ ನಮ್ಮ ಅತ್ತೆ ಮಾವನ್ನು ನಮ್ಮ ಅತ್ತೆನೂ ನನ್ನ ಗಂಡನ್ನು ಕರ್ಕೊಂಡೋಗಿ ಅವ್ರಿಗೆ ಇಲ್ಲದ್ದೆಲ್ಲ ಆಸೆ ತೋರಿಸಿ ತಕೊಂಬಂಗ್ ಮಾಡೋಣ ಅಂತ ಹೇಳಿ ಏನೇನೋ ಅಡ್ಡಾರಿ ನೋಡಿರು. ಆದ್ರೆ ಅದ್ಯಾವ್ದೂ ಪೊಲಿಸ್ಲಿಲ್ಲ, ನಾನು ಬಿಡ್ಲಿಲ್ಲ ಅವ್ರಿಗೆ. ಕೊನೆಗೆ ಬೇರೆ ದಾರಿ ಇಲ್ದೇನೆ ವಿಧಿ ಇಲ್ದೇನೆ ಕೊನೆಗೆ ನನ್ನ ಮನೆ ಹತ್ರ ಬಂದು ಕ್ಷಮೆ ಕೇಳಿದ್ದು ಅವರು. ಅವ್ರೇನೇನು ಬದಲಾಗಿರೋ ತರ ಕಾಣಿಸ್ತಾ ಇಲ್ಲ. ಏನೋ ಮಗಳಿಗೋಸ್ಕರ ನಾವು ಸ್ವಲ್ಪ ಕಣ್ಣೀರ್ ಹಾಕೊಂಡು ಬಂದಿದ್ರು ಅಷ್ಟೇನೆ. ಆ ಗುಂಡಜ್ಜಿ ಅಂತ ಇದಾರೆ ನಮ್ಮೂರಾಗೆ ದೊಡ್ಡವ್ರವ್ರು, ಅವ್ರನ್ನೂ ಕರ್ಕೊಂಡು ಬಂದಿದ್ರು. ಅವ್ರ ಸೊಸೆ ಮತ್ತೆ ಮಗ ತುಂಬಾ ಒಳ್ಳೆಯವರು. ಅವ್ರಿಗೋಸ್ಕರನೇ ಅಷ್ಟೇನೆ ನಾನು ವಾಪಸ್ ತಾಂಬ್ತಾ ಇರೋದು. ಆ ಸಾವುಕಾರ ಸಿದ್ದಪ್ಪ ಕಾಳಮ್ಮರ ಏನಾದ್ರು ಬಂದಿದೆ ಮಕ್ಕುಗ್ದು ಹೋಗ್ರಿ ಅಂತನ ಕತ್ತಿಡ್ ದಬ್ತಿದ್ದೆ ಆಚೆಗೆ. ಏನ್ ಮಾಡ್ತೀಯ, ಅವ್ರು ಬಂದಿದ್ರಲ್ಲ, ಅವ್ರಿಗೋಸ್ಕರನ ಕೇಸ್ ವಾಪಸ್ ತಾಂಬ್ತಾ ಇದೀನಿ ಇವತ್ತು ಅವ್ರ ಮಕ ನೋಡ್ಕೊಂಡು. ಹೌದಾ, ಸರಿ ಬಿಡಿ. ನಿಮ್ಗೂ ನಿಮ್ ಗಂಡನ ಕಾಲ ಹುಷಾರ್ ಮಾಡಕ್ಕೆ ದುಡ್ಡಾದ್ರೂ ಸಿಕ್ತಲ್ಲ, ಆದಷ್ಟು ಬೇಗ ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಸೇರಿಸಿ ಹುಷಾರಾಗಂಗ್ ಮಾಡಿ. ನಿಮ್ಗೂ ಒಳ್ಳೇದ್ ಮಾಡ್ತಾ ಇದೆ ದೇವ್ರು. ಸರಿ, ನೀವೊಂದು ಸೈನ್ ಮಾಡ್ಬಿಟ್ಟು ಹೋಗ್ಬಿಡಿ, ಮತ್ತೆ ಅವ್ರನ್ನ ನಾವು ರಿಲೀಸ್ ಮಾಡ್ತೀವಿ. ಮೇಡಮರೇ ನೇತ್ರ ಎಲ್ಲ ಇದ್ದಾಳೆ ಇವಾಗ? ಹೆಂಗೈದಾಳೆ, ಚೆನ್ನಾಗೈದಾಳ? ಅಯ್ಯೋ, ಅವ್ರ ಬಗ್ಗೆ ಏನ್ ಕೇಳ್ತೀರಾ ಭಾಗ್ಯಮ್ಮ ಅವ್ರೆ. ಅವ್ರಂತೂ ಬಂದಾಗಿ ನನ್ನ ಕಣ್ಣೀರ್ ಹಾಕ್ತಲೇ ಇದಾರೆ. ಅದು ಅಲ್ದೇನೆ ನೆನ್ನೆ ಏನೋ ಬಂದಿದ್ರು ಅವ್ರ ಅತ್ತೆ, ಬೇಲ್ ಸಿಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೆನ್ನೆಯಿಂದ ಒಂದೇ ಸಮಕ್ಕೆ ಹೇಳ್ತಾ ಇದ್ದಾರೆ. ಊಟನೂ ಮಾಡಿಲ್ಲ, ರಾತ್ರಿ ನಿದ್ದೆನೂ ಸರಿಯಾಗಿ ಮಾಡಿಲ್ಲ, ಕಣ್ಣೆಲ್ಲ ಕೆಂಪುಗಾಗಿದೆ. ಊಟ ಮಾಡಿ ಅಂತಂದ್ರೆ ಅಳ್ತಾ ಇದ್ದಾರೆ, ನಾನು ಊಟನೇ ಮಾಡಲ್ಲ ಅಂತ ಹೇಳಿ. ಏನ್ ಮಾಡೋದು ಹೇಳ್ರಿ? ಅಲ್ಲ, ತಪ್ಪು ಮಾಡ್ಬೇಕಾರೆ ಈ ಬುದ್ಧಿ ಇರ್ಲಿಲ್ಲ. ಈಗ ನೋಡಿ ಎಷ್ಟು ಕಷ್ಟ ಅನುಭವಿಸ್ತಾ ಇದಾರೆ. ಈಗ್ಲಾದ್ರೂ ಬುದ್ಧಿ ಕಲ್ತ್ಕೊಂಡಿದಾರೋ ಇಲ್ವೋ ಗೊತ್ತಿಲ್ಲ ಅವರು. ಹಂಗೆ ಆಗ್ಬೇಕು ಆ ನೇತ್ರಿಗೆ, ಎಷ್ಟು ಜಂಬ ಅವಳಿಗೆ. ಸಾವುಕಾರನ್ ಮಗಳು ಅಂತ ಹೇಳಿ ಅವಳ ಗಂಡ ಕೂಲಿ ಮಾಡ್ಕೊಂಡ್ ತಿಂತಾನೆ. ಹಂಗಿದ್ರು ಇವಳಿಗೊಂದಿಷ್ಟು ಕೊಬ್ಬು ಕರಗಿಲ್ಲ. ಈಗ್ಲಾದ್ರೂ ಕರ್ಗೈತೋ ಇಲ್ವೋ ಜೈಲಿಗೆ ಬಂದ ಮೇಲೆ ಗೊತ್ತಿಲ್ಲ. ಸರಿ ಲಕ್ಷ್ಮಿ ಅವ್ರೆ, ನೀವೊಂದ್ ಸೈನ್ ಮಾಡ್ಬಿಟ್ಟು ಹೋಗ್ಬಿಡಿ, ಅವ್ರನ್ನ ನಾವು ರಿಲೀಸ್ ಮಾಡ್ತೀವಿ. ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಬರ್ತಾರ ಅವ್ರ ಅಪ್ಪ ಅಮ್ಮ? ಸರಿ ಮೇಡಮ್ ಅವರೇ, ಎಲ್ಲಿ ಸೈನ್ ಮಾಡ್ಬೇಕು? ರವಿ, ಆ ಕಂಪ್ಲೇಂಟ್ ಕ್ಲೋಸ್ ಮಾಡ್ಬಿಟ್ಟು ಇವ್ರ ಹತ್ರ ಒಂದ್ ಸೈನ್ ತಗೊಂಡು ಕಳಿಸ್ಬಿಡಿ ಇವ್ರನ್ನ. ಓಕೆ ಮೇಡಮ್, ತಗೊಳ್ಳಿ ಲಕ್ಷ್ಮಿ ಅವರೇ, ಇಲ್ಲಿ ಬನ್ನಿ, ಸೈನ್ ಮಾಡಿ ಬನ್ನಿ ಇಲ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.